ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ತರ್ಮಾಪುರ. ನಾವು ಇವತ್ತು ಮಣ್ಣಿನಲ್ಲಿ ಗಾಳಿ ಇದೆ ಎಂಬುದನ್ನು ಪ್ರಯೋಗದ ಮೂಲಕ ತಿಳಿಯೋಣ. ನಾನು ಒಂದು ತಟ್ಟೆಯಲ್ಲಿ ಮಣ್ಣನ್ನು ತೆಗೆದುಕೊಂಡಿದ್ದೇನೆ. ಇದರಲ್ಲಿ ನೀರನ್ನು ತೆಗೆದುಕೊಂಡಿದ್ದೇನೆ. ನಿಧಾನವಾಗಿ ಉಳಿಯುತ್ತಿದ್ದೇನೆ. ಇದರಲ್ಲಿ ನೀರನ್ನು ಉಳಿಯುವಾಗ ಗುಳ್ಳೆಗಳು ಹೊರಬರುತ್ತವೆ. ಆ ಗುಳ್ಳೆಗಳು ಗಾಳಿಯ ಗುಳ್ಳೆಗಳು. ಇದೆ ಎಂದು ತಿಳಿಯುತ್ತಿದ್ದೇವೆ. ನೀರು ಗಾಳಿಯ ಜಾಗದಲ್ಲಿ ನೀರು ಆಕ್ರಮಿಸಿತು. ಗಾಳಿಯು ಗುಳ್ಳೆಯ ರೂಪದಲ್ಲಿ ಹೊರಬಂದು ಹೋಗಿತು. ನನ್ನ ಹೆಸರು ಸಾಧನಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು GHPS ಧರ್ಮಾಪುರ. ಇಂದಿನ ದಿನ ನಾವು ನೀರು ಮತ್ತು ಮಣ್ಣಿನಲ್ಲಿ ಜೀವಿಗಳು ಹೇಗೆ ಉಸಿರಾಡುತ್ತವೆ ಎಂದು ತಿಳಿದುಕೊಳ್ಳೋಣ. ನಾನು ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸುತ್ತಿದ್ದೇನೆ. ಇಲ್ಲಿ ನೀರಿನಲ್ಲಿ ಗುಳ್ಳೆಗಳು ಬರ್ತಾ ಇವೆ. ಯಾಕೆ ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ. ಯಾಕೆ ಅಂದರೆ ನೀರಲ್ಲಿ ಕರಗಿರೋ ಆಕ್ಸಿಜನ್, ನೈಟ್ರೋಜನ್, ಇನ್ನೂ ಇತರ ಕಾರ್ಬನ್ ಡೈಆಕ್ಸೈಡ್ ಅನಿಲಗಳು ಇರುತ್ತೆ. ಅದು ಕಾಯಿಸಿದಾಗ ಈ ಗುಳ್ಳೆಗಳ ರೂಪದಲ್ಲಿ ಬಂದು ಆವಿಯಾಗಿ ಹೋಗುತ್ತೆ. ಮೊದಲು ನಾವು ನೀರು ಕಾಯಿಸಿದಾಗ ಇದು ಆವಿಯಾಗಿ ಹೋಗುತ್ತೆ. ಆಮೇಲೆ ನೀರು ಆವಿಯಾಗುತ್ತೆ. ಆಮೇಲೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇವಾಗ ನಾವು ಮಣ್ಣಲ್ಲಿ ಹೇಗೆ ಉಸಿರಾಡುತ್ತೆ ಅಂದರೆ, ಮಣ್ಣಲ್ಲಿ ನಮಗೆ ಗಾಳಿ ಇದೆ ಅಂತ ಗೊತ್ತು. ನಾವು ಗಿಡಕ್ಕೆ ನೀರು ಹಾಕಿದಾಗ ಈ ಗುಳ್ಳೆಗಳಿಂದ ನೀವು ಏನಂತ ತಿಳಿದುಕೊಂಡ್ರಿ? ಈ ಗುಳ್ಳೆಯು ಗಾಳಿಯ ಗುಳ್ಳೆಗಳು ಎಂದು ತಿಳಿದುಕೊಂಡೆವು. ಒಬ್ಸರ್ವ್ ಮಾಡಿ ನೋಡಿ ಇಲ್ಲಿ ಯಾವ ಥರ ಗುಳ್ಳೆಗಳು ಬಂದು ಗಾಳಿ ಆವಿ ಆಗ್ತಾ ಇದೆ. ಈ ಗುಳ್ಳೆ ನಾನು ಇವಾಗ ನೀರಿನ ಪ್ರಯೋಗ ಮಾಡಿದೆ. ನಿಮಗೆ ಅದರಿಂದ ಏನು ಗೊತ್ತಾಯಿತು? ನೀರಲ್ಲಿ ಗುಳ್ಳೆಗಳಲ್ಲಿ ಗಾಳಿಯ ರೂಪದಲ್ಲಿ ಹೋಯ್ತು. ಅದು ಗೊತ್ತಾಯ್ತು. ಇವಾಗ ನಾವು ಮಣ್ಣಿನಲ್ಲಿ ಗಾಳಿ ಇದೆ ಅಂತ ತಿಳ್ಕೊಂಡು ಅದು ಗಾಳಿನ ಹೇಗೆ ತಗೊಂಡು ಉಸಿರಾಡುತ್ತೆ ಅಂತ ತಿಳಿಯೋಣ. ಮೊದಲು ನಾವು ಗಿಡಕ್ಕೆ ನೀರು ಹಾಕ್ತೀವಿ. ನಾವು ನೀರು ಹಾಕಿದಾಗ ಮಣ್ಣಲ್ಲಿ ನೀರು ಹೋಗುತ್ತೆ. ನೀರಲ್ಲಿ ಕರಗಿರುವ ಆಮ್ಲಜನಕ ಎಲ್ಲ ಮಣ್ಣಲ್ಲಿ ಇರುತ್ತೆ. ಆವಾಗ ಮಣ್ಣಲ್ಲಿರೋ ಜೀವಿಗಳು ಅದನ್ನ ತಗೊಂಡು ಉಸಿರಾಡುತ್ತೆ. ಉದಾಹರಣೆಗೆ ನಾವು ಜಲಚರಗಳು, ಮೀನು, ಆಕ್ಟೋಪಸ್, ಈ ಥರ ಜಲಚರಗಳು ಈ ಮೂಲಕ ಉಸಿರಾಡುತ್ತವೆ ಅಂತ ತಿಳ್ಕೊಂಡು, ಮೀನುಗಳು ನೀರಿನಲ್ಲಿರುವ ಕರಗಿರುವ ಆಮ್ಲಜನಕವನ್ನು ಉಪಯೋಗಿಸಿಕೊಂಡು ಉಸಿರಾಡುತ್ತವೆ. ಇದರಿಂದ ನೀವೇನು ತಿಳಿದುಕೊಂಡಿರಿ? ಗಾಳಿಯಲ್ಲಿ ಆಕ್ಸಿಜನ್ ಇದೆಯೇ? ಇದೆ. ಆಕ್ಸಿಜನ್ ನೀವು ನೋಡಿದ್ದೀರಾ? ಇಲ್ಲ. ಈಗ ನಾನು ನನ್ನ ಪ್ರಯೋಗದ ಮೂಲಕ ನಿಮಗೆ ತೋರಿಸುತ್ತೇನೆ. ಈಗ ನಾನು ಒಂದು ಮೇಣದ ಬತ್ತಿಯ ಮೇಲೆ ಗ್ಲಾಸಿನ ಲೋಟವನ್ನು ಮುಚ್ಚಿದ್ದೇನೆ. ಇನ್ನೊಂದರಲ್ಲಿ ಏನು ಮಾಡಿಲ್ಲ. ಇಲ್ಲಿ ಆಮ್ಲಜನಕ ಇಲ್ಲಿ ಇದೆ. ಅದಕ್ಕೆ ವಸ್ತು ಉರಿಯುವುದಕ್ಕೆ ಸಹಾಯ ಮಾಡುತ್ತದೆ. ಈ ಗ್ಲಾಸಿನ ಲೋಟದೊಳಗೆ ಆಮ್ಲಜನಕ ಇಲ್ಲ, ಅದಕ್ಕೆ ಉರಿಯುವುದಿಲ್ಲ. ಓದುತ್ತಿದ್ದೇನೆ. ನಾವು ಇವತ್ತು ಗಾಳಿಯಲ್ಲಿ ಧೂಳಿನ ಕಣಗಳು ಇರುತ್ತವೆ ಎಂದು ಒಂದು ಪ್ರಯೋಗದ ಮೂಲಕ ತಿಳಿಯೋಣ. ಇಲ್ಲಿ ನೋಡಿ, ಧೂಳಿನ ಸಣ್ಣ ಸಣ್ಣ ಕಣಗಳು. ಏನದು?
ಅಲ್ಲಿರೋ ನೀರೆಲ್ಲ ಏನಾಗ್ತಿದೆ? ಹಾಂ, ಆಗ ನೀರಿನ ಜಾಗಕ್ಕೆ ಏನು ತುಂಬ್ಕೊಂತಿದೆ? ಹಾಗಾದ್ರೆ ಏನು ಹೇಳ್ಬೋದು? ಗಾಳಿಯು ಸ್ಥಳವನ್ನು ಆಕ್ರಮಿಸುತ್ತದೆ.